स्वामी देवताभ्यो नमः। ध्यायामि ध्यानं समर्पयामि आवाहयामि सर्वसमानं समर्पयामि पादारविन्दयोः पाद्यं समर्पयामि। ಇವನು ಯಾಕೆ ಬಂದ ಇಲ್ಲಿಗೆ? ಮಾವಯ್ಯ ನೀವು ಎಂತ ಆಶ್ಚರ್ಯ ನೋಡಿ, ನೀವು ಇದೇ ಗುಡಿಗೆ ಬಂದ್ಬಿಟ್ಟಿದ್ದೀರಾ. ಹೆಂಗಿದ್ದೀರಿ? ಚೆನ್ನಾಗಿದ್ದೀನಿ. ಮಾವಯ್ಯ ದೊಡ್ಡ ಮನೆಗೆ ಏನಾರ ಹೋಗಿದ್ರಾ? ಅಪ್ಪ ಏನು ಕಣ್ಣಂಗೆ ಐತಿ ಇವಾಗ. ಈಗ ನಾನು ಗುಡಿಗೆ ಬಂದಿದ್ದುವೆ ಅಪ್ಪ ಹಿಂಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳಕ್ಕೇನೆಯ. ಆದರೆ ನೀವು ಇಲ್ಲಿ ಸಿಗ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ ಬಿಡಿ. ಪೂಜೆ ಮಾಡಿಸ್ತಾ ಇದ್ದೀರಾ? ಹೇ, ಸ್ವಲ್ಪ ಬಾಯಿ ಮುಚ್ಕೊಂಡಿರೋ. ಎಷ್ಟು ಮಾತಾಡ್ತೀಯೋ ವಟ 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 ಅಂತ. ಎಲ್ಲಿ ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನನೇ ಇಲ್ವಾ ನಿನಗೆ? ನಾನೇನು ಮಾಡಿದೆ ಮಾವಯ್ಯ? ಹೇ, ಹೋಗ ಆಚೆಗೆ ಹೋಗ. ನಾನಿಲ್ಲಿ ಒಂದು ವಿಶೇಷವಾದ ಪೂಜೆ ಮಾಡಿಸ್ತಾ ಇದ್ದೀನಿ. ನಿನ್ನಂಥ ಅನಿಷ್ಟದವರು ಇಲ್ಲಿದ್ರೆ ಯಾವ ಪೂಜೆನೂ ಫಲಿಸಲ್ಲ. ಹೋಗು ದರಿದ್ರ, ಹೋಗ. ಮುಂದುವರಿಸಿ. ಅಮ್ಮ ಬನ್ನಿ ಒಳಗೆ ಹೋಗೋಣ. ಅಯ್ಯಯ್ಯೋ, ಈಗ ನಮ್ಮವ್ರು ಬೇರೆ ಬರ್ತಾರಲ್ಲ. ಮಾವ ಹಿಂಗೆ ಮೊದಲೇ ಅವ್ರನ್ನ ಕಂಡ್ರೆ ಆಗಕ್ಕಿಲ್ಲ. ಮಾವ ಅವ್ರನ್ನ ನೋಡ್ಬಿಟ್ಟು ಚುರುಕ್ಕಂತ ಏನಾರು ಅಂದ್ಬಿಟ್ರೆ ಆಮ್ಯಾಕೆ ನಮ್ಮವ್ರು ತಡಿಯೋಕ್ಕಿಲ್ಲ, ಸ್ಯಾನೆ ನೊಂದ್ಕೊಬಿಡ್ತಾರೆ. ಇಲ್ಲ ಇಲ್ಲ, ಮೊದಲು ಹೋಗಿ ನಮ್ಮವ್ರನ್ನ ತಡಿಬೇಕು. ನಮ್ಮರೆ ಇರಿ ಎಲ್ಲ ಕ್ಲೀನ್ ಮಾಡಿದ್ರಾ? ಮೂರೇ ಕ್ಲೀನೆಲ್ಲ ಮಾಡಿದ್ದಾಯ್ತು. ನೀವ್ಯಾಕೆ ಹೊರಗೆ ಬರಕ್ ಹೋದ್ರಿ? ಬನ್ನಿ ಒಳಗೆ ಹೋಗೋಣ. ಇರಿ, ಹೋಗುಮ ಇರಿ. ಮತ್ತೆ ಇದು ಪೂಜೆ ಸಾಮಾನೆಲ್ಲ ಕರೆಕ್ಟ್ ಆಯ್ತು ನೋಡ್ಕೊಳ್ಳಿ. ಎಲ್ಲ ಇದೆಯಲ್ಲ ರಾಮೂರೇ, ಬನ್ನಿ ಹೋಗೋಣ. ಅಲ್ಲ ಒಂದು ನಿಮಿಷ, ಇದು ಅರ್ಚನೆ ಚೀಟಿ ಎಲ್ಲಿ ಕೊಡ್ತಾರೆ ಅಂತ ಹೊಸಿ ನೋಡ್ಕೊಂಡು ಹೋಗಮ್ಮ. ಅರ್ಚನೆ ಏನು ಬೇಡ, ಭಕ್ತಿಯಿಂದ ಕೈ ಮುಕ್ಕೊಂಡು ಹೋದ್ರೆ ಸಾಕು. ಬನ್ನಿ. ನಮ್ಮರ ಇದು ರಾಮೂರೇ, ಏನಾಯ್ತು? ಯಾಕೆ ಚಡ್ಪಡಿಸ್ತಾ ಇದ್ದೀರಾ? ಏ ಹಂಗೇನಿಲ್ವಲ್ಲ. ಸರಿ, ಹಾಗಿದ್ರೆ ಬನ್ನಿ ಒಳಗೆ ಹೋಗೋಣ. ನಮ್ಮರೆ ಬೇಡ, ನಾವು ವಾಪಸ್ ಹೊಂಟೋಗಮ್ಮ. ಬನ್ನಿ. ಇನ್ನೇನು ಗಿರ್ಜಾ ಸಮಾಚಾರ? ಮಗಳದು PhD ಮುಗಿತಾ ಇನ್ನೂ ಓದ್ತಾ ಇದ್ದಾಳಾ? ಓ, ಇನ್ನೂ 1 ವರ್ಷ ಇದೆಯಾ? ನಮ್ಮ ಜಾನು ಸಹ ಓದ್ತಾ ಇದ್ದಿದ್ರೆ ಇನ್ನೂ ಓದ್ತಾ ಇರೋಳೇನೋ. ಆಮೇಲೆ ಗಿರ್ಜಾ, ನಿನ್ನ ಮಗಳು ಯಾರನ್ನಾದ್ರೂ ಇಷ್ಟಪಟ್ಟಿದ್ದಾಳೋ ಇಲ್ವೋ ಅಂತ ಈಗಲೇ ತಿಳ್ಕೊಂಬಿಡು. ಆಮೇಲೆ ತೊಂದರೆ ಆಗಬಾರ್ದಲ್ಲ, ಅದಕ್ಕೆ ಹೇಳಿದೆ. ಹೌದು ಗಿರ್ಜಾ, ಅವರು ಕೆಲಸದ ಮೇಲೆ ಚೆನ್ನೈಗೆ ಹೋಗಿದ್ದಾರೆ. ಸರ್, ಪೋಸ್ಟ್. ಸರಿ ಗಿರ್ಜಾ, ಯಾವುದೋ ಪೋಸ್ಟ್ ಬಂದಿದೆ, ನಾನು ಹೋಗಿ ನೋಡ್ತೀನಿ. ನೀನು ಫ್ರೀ ಆದಾಗ ಕಾಲ್ ಮಾಡು, ನನಗೂ ಬೋರ್ ಆಗಲ್ಲ, ಮಾತಾಡ್ಬೋದು. ಸರಿ, ಬಾಯ್. ಅರೆ, ಇದೇನಿದು? ಲೆಟ್ರಲ್ಲಿ ಸೀಲೇ ಇಲ್ವಲ್ಲ? ಜಾನ್ಕಿ ಹೆಸರಿಗೆ ಬಂದಿದೆ. ಅವಳು ಓದಿನ ಬಗ್ಗೆ ಯಾವುದೋ ಇಂಪಾರ್ಟೆಂಟ್ ಲೆಟ್ರ್ ಇರಬೇಕು. ಅಯ್ಯೋ ಮಂಜ, ಚಂದ್ರು ಸರ್ ಬೇರೆ ಇಲ್ವಲ್ಲ. ಈಗ ಇವ್ರು ಇದನ್ನು ಓದಿ ಅದಕ್ಕೆ ಅಡ್ರೆಸ್ಸಿಗೆ ಪೋಸ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ವೇ.
ಇದೇನು ರಾಮೋರೆ, ದೇವಸ್ಥಾನಕ್ಕೆ ಹೋಗೋಣ ಅಂತ ನೀವೇ ತಾನೇ ಹೇಳಿದ್ದು. ಈಗ ಇಲ್ಲಿವರೆಗೂ ಬಂದ್ಮೇಲೆ ಬೇಡ ಅಂದರೆ ಹೇಗೆ? ಏನಾಯಿತು? ಅದ್ಯಾಕೋ ಮನಸ್ಸು ಸರಿ ಇಲ್ಲ ನಮ್ಮರೆ. ವಾಪಸ್ ಹೊಂಟೋಗಮ್ಮ ಅನ್ನಿಸ್ತೈತೆ. ಪ್ಲೀಸ್ ಹೊಂಟೋಗಮ್ಮ, ಬನ್ನಿ. ನೀವು ಈ ಥರ ಆಡಿದ್ದು ನಾನು ಯಾವತ್ತೂ ನೋಡಿಲ್ಲ. ಏನಾಯಿತು ಅಂತ ನಿಜ ಹೇಳಿ. ಅದೇ ಹೇಳಿದ್ನಲ್ಲ, ಬನ್ನಿ ಇನ್ನೊಂದು ಕಿತ್ತ ಯಾವಾಗಾರ ಬರುಮ್ಮ. ನಮ್ಮರೆ, ನೀವು ಆಟೊಂದೆಲ್ಲ ಯೋಚನೆ ಮಾಡಬೇಡಿ, ನಂಗೇನೂ ಆಗಿಲ್ಲ. ಇವಾಗ ನಾವು ಯಾವ್ದಾರು ಅಂಗಡಿಗೆ ಹೋಗ್ಬಿಟ್ಟು ದಿಢೀರಂತ ಏನೋ ತಗೊಳ್ದೆ ವಾಪಸ್ ಬಂದ್ಬಿಡಕ್ಕಿಲ್ವೇ? ಹಂಗೆಯೇ ಇದುವೆ ನಡ್ರಿ. ನೀವು ಮಾತಾಡ್ತಿರೋದ್ರಲ್ಲೇ ನೀವು ಕೊಡ್ತಿರೋದೆಲ್ಲ ಕುಂಟ್ನೆಪ್ಪ ಅಂತ ಗೊತ್ತಾಗ್ತದೆ. ಅದೇನಾಗಿದೆಯೋ ನಿಮಗೆ ನನಗಂತೂ ಗೊತ್ತಿಲ್ಲ. ಆದರೆ ಇನ್ನೊಂದು ಸಲ ಎಲ್ಗಾರು ಹೋಗೋಣ ಅಂತ ಕರೀರಿ, ಆವಾಗಿದೆ. ಅಮ್ಮ ನಡ್ರಿ ಹೋಗಮ್ಮ. ಅಮ್ಮ ಬನ್ನಿ ಹೋಗುಮ್ಮ. ಅಯ್ಯೋ ಬನ್ನಿಮ್ಮ ಹೋಗುಮ್ಮ. ಅಯ್ಯೋ ರಾಮು ಅವರೇ, ನಿಮಗೆ ದೇವಸ್ಥಾನದೊಳಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ನಮ್ಮಿಬ್ಬರನ್ನ ಯಾಕೆ ತಡಿತೀರಾ? ನಾವಿಬ್ಬರು ಒಳಗೆ ಹೋಗಿ ಬರ್ತೀವಿ, ನೀವು ಇಲ್ಲೇ ಕೂತೀರಿ. ಅಮ್ಮ ಬನ್ನಿ. ಅಯ್ಯೋ ನಮ್ಮರೆ ನಿಂತ್ಕೊಳ್ಳಿ. ಅಯ್ಯಯ್ಯೋ, ಮತ್ತೆ ಫೋನ್ನ ಕೈ ತಗೊಂಡ್ರಲ್ಲ. ಲೆಟ್ರನ್ ಬೇರೆ ಅಲ್ಲೇ ಮಾಡಿದವ್ರೆ. ಹೋಯ್ತಕ್ಕಲ್ಲ, ಪಿಲಾನೆಲ್ಲ ಹೋಯ್ತಕ್ಕಲ್ಲ ಮಂಜ. ಹಲೋ ರೀ, ಏನು ಬ್ಯುಸಿ ಇದ್ರಾ? ಏನಿಲ್ಲ ರೀ, ಅದು ನಮ್ಮ ಜಾನು ಹೆಸರಿಗೆ ನಮ್ಮನೆ ಅಡ್ರೆಸ್ಗೆ ಒಂದು ಲೆಟ್ರ್ ಬಂದಿದೆ. ಹಾಂ, ನನಗೂ ಅದೇ ಆಶ್ಚರ್ಯ ಆಗ್ತಿರೋದು. ದೊಡ್ಡ ಮನೆಗೆ ಹೋಗೋದು ಬದಲು ಇಲ್ಲಿ ಯಾಕೆ ಬಂದಿದೆ ಅಂತ. ಅದು ಡೆಲ್ಲಿ ಫೆಲೋಶಿಪ್ ಬಗ್ಗೆ ಏನೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರೋ ಲೆಟ್ರ್ ಆಗಿದೆ. ಹೌದು, ಏನು ಮಾಡೋದೀಗ? ಸರಿ ರೀ, ಹಾಗೆ ಆಗಲಿ. ಅಡ್ರೆಸ್ ಹೇಳಿ. ಒಂದು ನಿಮಿಷ ಬರ್ಕೋತೀನಿ, ಒಂದು ನಿಮಿಷ. ಹಾಂ ಹೇಳಿ. ಅಡ್ರೆಸ್ ಕೇಳ್ತವ್ರೆ ಅಂದರೆ ಪಕ್ಕ ಜಾನ್ಕೇತ್ಗೆ ಕಳಿಸ್ತಾರೆ. ಹಾಂ, ಸರಿ ರೀ, ನಾನೇ ಪೋಸ್ಟ್ ಮಾಡ್ತೀನಿ. ಸರಿ, ನೀವು ಹುಷಾರು. ಮಂಜ, ಅವ್ರು ಹೋಗಿ ಪೋಸ್ಟ್ ಮಾಡೋಕ್ಕಂತ ನೀವು ಅವ್ರನ್ನ ಹಿಂಬಾಲಿಸಲೇಬೇಕಿಲ್ಲ. ಬನ್ನಿ ಅಮ್ಮ. ನಮ್ಮರೆ ನಿಂತ್ಕೊಳ್ಳಿ. ಒಳಗಡೆ ಮಾದೇವ್ ಮಾವಯ್ಯ ಅವರೇ, ಅದಕ್ಕೆ ಅವರಿದ್ರೇನು? ಅಲ್ಲ, ಅವ್ರದ್ದೇನೋ ಪೂಜೆ ಐತಂತೆ. ಅಲ್ಲ, ಮೊದಲೇ ಅವ್ರು ನಮ್ಮನ್ನ ನೋಡಿದ್ರೆ ಒಂಥರ ಕೊಂಕ್ ಮಾತಾಡ್ತಾರೆ. ಅವರು ಒಳ್ಳೆಯವರಯ್ಯ. ರಾಮೋರೆ, ದೇವಸ್ಥಾನಕ್ಕೆ 1000 ಜನ ಬರ್ತಾರೆ ಹೋಗ್ತಾರೆ. ನಾವು ಬಂದಿರೋದು ದೇವ್ರ ಕೈ ಮುಗ್ಯಕ್ಕೆ. ಬನ್ನಿ ಹೋಗೋಣ. ಅಲ್ಲ, ನಾನು ಹೇಳೋದು ವಸಿ ಯಾರು? ಬನ್ನಿ ಎಂದೆ. ನಮ್ಮರೆ ನಿಂತ್ಕೊಳ್ಳಿ. ನಮ್ಮರೆ ಮತ್ತೆ ನಾವಿಲ್ಲಿಂದಲೇ ಬೇಡ್ಕೊಳ್ಳಮ್ಮ. ರಾಮೋರೆ, ನೀವಾಗಲೇ ಬಂದಾಗ ಅವ್ರೇನಾದರೂ ನಿಮ್ಗೆ ಬೇಜಾರಾಗೋ ಥರ ಮಾತಾಡಿದ್ರಾ? ಛೇ ಹಂಗೇನಿಲ್ಲಪ್ಪ. ನಿಜ ಹೇಳಿ.
ತಿಟ್ಟವಾಗ ನಮ್ಮವ್ರೆ. ಏ ರಾಮ, ಆಚೆ ಹೋಗು ಅಂತ ನಿನಗಾಗಲೇ ಹೇಳಿಲ್ವೇನೋ? ನೀನು ಬರೋದಲ್ದೆ ನಿನ್ನ ಹೆಂಡ್ತಿನ ಬೇರೆ ಕರ್ಕೊಂಬಂದಿದೀಯಾ. ನಿಮಗೆ ತಿನ್ನದ ಗತಿ ಇಲ್ಲ, ನಿಮಗೆ ದೇವರ ಪೂಜೆ ಬೇರೆ ಕೇಳು. ಸ್ವಲ್ಪ ನೋಡ್ಕೊಂಡು ಮಾತಾಡಿ. ದೇವಸ್ಥಾನ ಅಂತ ನೋಡ್ಕೊಂಡೆ ಮಾತಾಡ್ತಾ ಇದ್ದೀನಮ್ಮ. ಇಲ್ಲದಿದ್ರು ನಿನಗೂ ಇನ್ನೂ ಸರಿಯಾಗಿ ಉತ್ತರ ಕೊಡ್ತಾ ಇದ್ದೆ. ನಿಮ್ಮ ಅಹಂಕಾರ ನೆತ್ತಿಗೆ ಹತ್ತಿದೆ. ಇದಕ್ಕೆಲ್ಲ ತಕ್ಕ ಫಲ ಅನುಭವಿಸ್ತೀರಾ. ಏನು ಶಾಪ ಹಾಕ್ತಾ ಇದೀಯೋ? ನಿನ್ನ ಶಾಪದಿಂದ ನನ್ನ ಒಂದು ಕೂದಲನ್ನು ಕೊಂಗ್ಸೋದಕ್ಕಾಗೋದಿಲ್ಲ ನೀನು. ಅಮ್ಮ, ಮಾವಯ್ಯ, 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 ಮಾವಯ್ಯ ಏನಾಯ್ತು? ಮಾವಯ್ಯ, ಮಾವಯ್ಯ, ಮಾವಯ್ಯ ಯಾಕೆ ಮಾವಯ್ಯ ಏನಾಯ್ತು? ಏಯ್, ನೀರು ತಗೊಂಬನ್ನಿ. ಮಾವಯ್ಯ ತಗೊಳ್ಳಿ, ನೀರು ಕುಡೀರಿ. ನಾನು ಈ ಮನೆಗೆ ವಾಪಸ್ ಬಂದಾಗಿಂದ ಅಪ್ಪಯ್ಯನ ಜೊತೆ ಮಾತಾಡೋಕ್ಕೆ ಆಗಿಲ್ಲ ಕಣೆ. ಅವರು ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಫೋನ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳಬೇಕು. ಫೋನ್ ಕೊಡು. ರಿಸೀವೇ ಮಾಡಲಿಲ್ಲ. ಯಾವುದೋ ಮುಖ್ಯವಾದ ಕೆಲ್ಸದಾಗಿರ್ಬೇಕು ಬುಡಿ ಅಕ್ಕ. ನನಗಿಂತೇನೆ ಮುಖ್ಯವಾಗಿರೋ ವಿಚಾರ. ಹಲೋ ಅಪ್ಪಯ್ಯ, ಹೇಳ್ದೆ ತಾನೇ ಯಾವುದೋ ಕೆಲ್ಸದಾಗಿರ್ಬೇಕು ಅಂತ. ಮುಚ್ಚೆ ಬಾಯಿ. ಎಲ್ಲದಕ್ಕೂ ಏನಾದರೂ ಒಂದು ಹೇಳ್ತಾ ಇರು. ತೊಲಗೆ ಇಲ್ಲಿಂದ. ಏನು ತಾಯಿ ನಿನ್ನ ಮಾತು? ನೀವು ಹೇಳಿದ ತಕ್ಷಣ ಈಗ ಆಗೋಯ್ತಲ್ಲ. ಎಲ್ಲ ಎಲ್ಲ ದೇವಿ ಕೃಪೆನೇ ಇರಬೇಕು. ಮಾವಯ್ಯ ಈಗ ಪರವಾಗಿಲ್ವಾ? ಪಾರ್ವತಿ ಇವಳಿನ್ನೂ ಸತ್ತಿಲ್ವಾ? ಅದು ಹೇಗೆ ಸಾಧ್ಯ? ಅದು ಈ ದಡ್ಡನ ಹತ್ರ ಬಂದು ಸೇರ್ಕೊಂಡಿದ್ದಾಳಲ್ಲ. ರಾಮೋರೆ, ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೇದು ಅಂತ ಹೇಳಿದ್ರಲ್ಲ, ಬನ್ನಿ ಹೋಗೋಣ. ಅಲ್ಲ ಮಾವಯ್ಯ, ಬನ್ನಿ ಹಿಂದೆ ಬನ್ನಿ. ಅಮ್ಮ ಸಾಹೇಬ್ರೆ, ಹುಡುಗಿ ಪವರ್ಫುಲ್ ಇರಬೇಕು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ರಿ. ನಿಮ್ಮದು ಬೇರೆ ಬಗ್ಗರಣ ಇಲ್ಲಿ ಎತ್ತರ ಮೇಲೆ. ಯೋಗ್ಯರ
ಅಮ್ಮರೇ, ಅಮ್ಮಂಗೆ ಯಾಕೋ ನಡೆಯೋಕೆ ಆಯ್ತಲ್ಲ ಅನ್ನಿಸ್ತದೆ. ಒಂದು ಕೆಲಸ ಮಾಡಮ್ಮ, ಅಮ್ಮನ ಇಲ್ಲಿ ಕೂರಿಸ್ಬಿಟ್ಟು ನಾವು ಪ್ರದಕ್ಷಿಣೆ ಮಾಡಮ್ಮ. ಅಮ್ಮ ಬನ್ನಿ, ನೀವು ಇಲ್ಲಿ ಕೂತೀರಿ. ಹಾಂ, ಕೂತ್ಕೊಳ್ಳಿ, ನಾವು ಪ್ರದಕ್ಷಿಣೆ ಹಾಕೋ ಬರ್ತೀವಿ. ಹಾಂ, ಇಲ್ಲೇ ರೀ. ಮಾರ, ಸಂದಾಗಿದ್ದೀರಾ? ಸ್ಯಾನೆ ದಿನ ಆಯ್ತು. ಇವರಲ್ಲಿ ಏನೋ ಅಪ್ಪ, 3 ಜನನೂ ಎಲ್ಲ ಆಚೆ ಹೋದ್ರು. 3 ಜನನ? ಹ್ಞೂ, ಗಂಡ ಹೆಂಡತಿ ಮತ್ತೆ ಆ ಹೆಂಗ್ಸು. ಹೆಂಗ್ಸು? ಯಾವ ಹೆಂಗ್ಸು? ಅದೆಲ್ಲೋ ರೋಡಲ್ಲಿ ಸಿಕ್ಕಿದ್ಲಂತೆ, ಕರ್ಕೊಬಂದು ಸಾಕಂತವ್ರೆ. ಆದ್ರೆ ಸಂದಾಗ ದುಡ್ಡು ಮಡಗಿದ್ಲು. ಹಿಂಗೆಲ್ಲ ಆಗದಂತಾನೆ ಇನ್ನೊಂದು ಕೀ ಮಡಗಿದ್ದೀನಿ. ನಿಮ್ಗೊಂದು ವಿಷಯ ಗೊತ್ತಾ? ಇವ್ರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತವ ಲೇನ್ ಮ್ಯಾನು ಕರೆಂಟ್ನೇ ಕಿತ್ತಾಕೋನೆ. ಏನು? ಸರಿ, ಕರೆಂಟ್ ಬಿಲ್ ನಾನೇ ಕಟ್ತೀನಿ. ಇನ್ನು ಜಾನಕಿ ಬಂದ್ಮೇಲೆ ಹೇಳು. ನಡಿ. ನನ್ನವಳೆ. ಮಾರೋ, ಎಲ್ಲ ನಿನ್ನಿಂದಾನೆ ಕಣೋ. ಮುದುಕಿನ ಸಾಯಿಸಿದೆ ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ಬಿಟ್ಟೆ ಅಲ್ಲ. ನಿನಗೆ ನಂದಿತಾ ಬೇರೆ ಫೋನ್ ಮಾಡಿದ್ದಾಳೆ. ಇರಲಿ, ಮೊದಲು ಮಾರಂಗ್ ಫೋನ್ ಮಾಡೋಣ. ಮತ್ತೆ ಫೋನ್ ಮಾಡ್ತಿದ್ದಾಳೆ. ಮಾರಂಗ್ ಫೋನ್ ಮಾಡೋದಕ್ಕಿಂತ ಮೊದಲು ಇವಳನ್ನು ವಿಚಾರಿಸ್ಕೋಬೇಕು. ನೀವುಗಳು ಹೋಗಿ ಕಾರಲ್ಲಿರಿ, ನಾನು ಆರಾಮಾಗಿದ್ದೀನಿ. ನಾನು ಆಮೇಲೆ ಬರ್ತೀನಿ. ಹೋಗಿ.